ನಾರಾಯಣಂ ನಮಸ್ಕೃತ್ಯ ಅನ್ನುವಂಥ ಶ್ಲೋಕ ಪ್ರಸಿದ್ಧವಾಗಿದೆ. ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ ಅಥವಾ ತಥೋ ಜಯ ಮುದೀರಯೇ, ಕೆಲವು ಕಡೆ ಉದೀರಯೇತ್ ಅಂತನೂ ಇರಬಹುದು. ಆ ಉದೀರಯೇ ಅಥವಾ ಉದೀರಯೇತ್ ಇದಕ್ಕೆ ಸಂಬಂಧಪಟ್ಟ ಧಾತು ಯಾವುದು ಅಂತ ನಾವು ಜಿಜ್ಞಾಸೆ ಮಾಡಿದಾಗ ಈರ್ಗತವು ಕಂಪನಿಯ ಅಂತ ಧಾತು ನಾವೊಂದು ವೇಳೆ ಇಟ್ಕೊಂಡ್ರೆ ಅದರ ಅಣಿಜಂತ ರೂಪ ಈರ್ತೆ ಅಂತ ಆಗ್ತದೆ. ನಿಜಂತದಲ್ಲಿ ಈರಯತಿ ಅಂತ ಆಗ್ತದೆ. ಅದೇ ನಿಜಂತ ಆತ್ಮನೇಪದ ಮತ್ತು ಪರಸ್ಮೈಪದ ಎರಡರಲ್ಲೂ ಪ್ರಯೋಗ ಕಾಣುವುದರಿಂದ ಈರಯತಿ, ಈರಯೇ ತತ್ವ ಈರಯೇ ಅನ್ನೋದು ದೀರ್ಘತವು ಕಂಪನಿ ಚ ಧಾತುವಿನ ನಿಜಂತ ಆಗಬಹುದು. ಆದರೆ ಅದಕ್ಕೆ ಹೇಳುತ್ತೇನೆ ಅಂತ ಅರ್ಥ ಬರೋದು ಹೇಗೆ? ಗತಿ ಅನ್ನೋದಕ್ಕೆ ಹೋಗುತ್ತಾನೆ ಅಂತ ಅರ್ಥ, ಹೋಗಿಸುತ್ತಾನೆ ಅಂತ ಅರ್ಥ ಆಗ್ತದೆ. ನಾನು ಹೇಳ್ತೇನೆ, ಈ ವಿಷಯವನ್ನು ಇನ್ನೊಬ್ಬರ ಮನಸ್ಸಿನಲ್ಲಿ ಹೋಗಿಸುತ್ತೇನೆ, ಅವರಿಗೆ ಬೋಧನೆ ಮಾಡ್ತೇನೆ ಅನ್ನೋ ಅರ್ಥದಲ್ಲಿ ವಿಷಯವು ವಕ್ತೃವಿನ ಮುಖದಿಂದ ಶ್ರೋತೃವಿನ ಮನಸ್ಸಿಗೆ ಹೋಗುತ್ತದೆ. ಅದು ವಿಷಯ ಈರ್ತೆ. ಇವಂಚ ಶ್ರೋತ್ರ ಇವಂಚ ವಕ್ತ ವಿಷಯಂ ಈರಯತಿ. ಹೀಗೆ ನಿಜಂತ ಅಂತ ಅದನ್ನು ತಿಳ್ಕೋಬಹುದು. ವಿಷಯ ಈರ್ತೆ, ವಕ್ತ ಶ್ರೋತಾರಂ ವಿಷಯಂ ಈರಯತಿ. ವಿಷಯಂ ಈರಯತಿ ಅಥವಾ ಗ್ರಂಥಂ ಈರಯತಿ. ಹೀಗಾಗಬಹುದು. ಮತ್ತೆ ಇದರ ಜೊತೆ ಇದಲ್ಲದೆ ಈರ ಪ್ರೇರಣೆ, ಈರ ಕ್ಷೇಪೆ ಅಂತ ಮತ್ತೊಂದು ಧಾತು ಇದೆ. ಅದು ಚುರಾದಿಗಣದ ಧಾತು, ನಿಜಂತ ಅಲ್ಲ, ನಿಜಂತದಂತೆ ಕಾಣಿಸ್ತದೆ. ಅದಕ್ಕೆ ನಿಜಂತದಲ್ಲೇ ಈರಯತಿ ಅಂತ ರೂಪ ಇದೆ. ಕ್ಷೇಪ ಅಂದರೆ ಪ್ರೇರಣೆ ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ಹಾಗಾಗಿ ಪ್ರೇರಿಸುವುದು ಅಂದರೆ ವಸ್ತುವನ್ನು, ವ್ಯಕ್ತಿಯನ್ನು, ಹಾಗೆ ಮಾತನ್ನು ಪ್ರೇರಿಸುವುದು ಅಂತ ಅರ್ಥ ಇಟ್ಕೊಂಡ್ರೆ ಅಣಿಜಂತದಲ್ಲೇ ಈರಯತಿ ಅಂದರೆ ಮಾತನ್ನು ಪ್ರೇರಿಸುತ್ತಾನೆ, ಮಾತನ್ನು ಹೇಳುತ್ತಾನೆ. ಈರಯೇ ಹೇಳುತ್ತೇನೆ, ಈರಯೇತ್ ಹೇಳಬೇಕು. ಹೀಗೆಲ್ಲ ಪ್ರಯೋಗಗಳು ಕಾಣಬಹುದು. ಎರಡೂ ಧಾತುವಿನಲ್ಲಿಯೂ ಈರ್ಗತವು ಕಂಪನೇಚ ಧಾತುವಿನಲ್ಲಿ ನಿಜಂತ, ಇದು ಕ್ಷೇಪೆ ಧಾತುವಿನಲ್ಲಿ ಅಣಿಜಂತ. ಎರಡೂ ರೂಪಗಳು ಆಗಬಹುದು. ಆದರೂ ಈರಕ್ಷೇಪೆ ಅನ್ನುವ ಧಾತುವಿನ ಅನುಸಾರವಾಗಿ ಅಣಿಜಂತದಲ್ಲೇ ಈರಯೇತ್ ಅಥವಾ ಈರಯೇ ಅಂತ ಹೇಳುವುದು ಹೆಚ್ಚು ಯೋಗ್ಯ ಅಂತ ಕಾಣಿಸ್ತದೆ.